ಸಾಕಷ್ಟು ಜನ ಯೂತ್ಸು ಇವತ್ತು ಎನರ್ಜಿ ಡ್ರಿಂಕ್ ಹೆಸರಲ್ಲಿ ತಮ್ಮ ಜೀವವನ್ನೇ ಕಳ್ಕೊಳ್ತಾ ಇದ್ದಾರೆ, ತಮ್ಮ ಕಾಯಿಲೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಸ್ಟಿಂಗ್ ಅನ್ನುವಂತಹ ಒಂದು ಕೂಲ್ ಡ್ರಿಂಕ್ಸ್, ಇದು ಎನರ್ಜಿ ಡ್ರಿಂಕ್ ಅಂತ. ಇದು ಈ ಸ್ಟಿಂಗ್ ಚಟಕ್ಕೆ ಯುವಕನೊಬ್ಬ ಬಲಿಯಾಗಿದ್ದಾನೆ ಯಾದಗಿರಿಯಲ್ಲಿ. ಎನರ್ಜಿ ಡ್ರಿಂಕ್ಗಳ ಅತಿಯಾದ ಸೇವನೆ ಇದೆಯಲ್ಲ, ಅದು ಅನೇಕ ಕಾಯಿಲೆಗಳಿಗೆ ಈಗ ತುತ್ತಾಗ್ತಾ ಇದ್ದಾರೆ ಜನ. ಗೊತ್ತಾಗಲ್ಲ, ಅದು ಸ್ಲೋ ಪಾಯ್ಸನ್. ಅದು ಈ ನಿಜವಾದ ಪಾಯ್ಸನ್ಗೂ ಈ ಎನರ್ಜಿ ಡ್ರಿಂಕಿಗೂ ದೊಡ್ಡ ಮಟ್ಟದ ವ್ಯತ್ಯಾಸ ಇಲ್ಲ ಅಲ್ಲಿ. ಯಾಕಂದರೆ ನಿಜವಾದ ಪಾಯ್ಸನ್ನು ಒಂದೇ ಸಲ ಸಾಯ್ತಾರೆ, ಆದರೆ ಇದು ನಿಧಾನವಾಗಿ ಸಾಯ್ತಾ ಬರ್ತಾರೆ. ಒಂದೊಂದೇ ಬಾಡಿ ಪಾರ್ಟ್ಸ್ಗಳು ಹಾಳಾಗ್ತಾ ಹೋಗ್ತದೆ. ಎನರ್ಜಿ ಡ್ರಿಂಕ್ಗಳ ಅತಿಯಾದ ಸೇವನೆ ಇದೆಯಲ್ಲ, ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀಳ್ತಾ ಇದೆ. ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಇವತ್ತು ಮಾರುಕಟ್ಟೆಯಲ್ಲಿ ಡಿಸೈನ್ ಬಾಟಲ್ಗಳು ಬರ್ತಾ ಇದ್ದಾವೆ. ಆ ಬಾಟಲ್ಗಳನ್ನು ಯಾರು ಕೊಡ್ತಾ ಇರೋದು ಯಾರು ಗೊತ್ತಾ? ಚಲನಚಿತ್ರ ನಟ ನಟಿಯರು. ಯಾವತ್ತು ಇವರು ಸ್ಮೆಲ್ ಕೂಡ ನೋಡಿರಲ್ಲ, ಇವರು ಕುಡಿಯೋದಿರಲಿ ಸ್ಮೆಲ್ಲು ಕೂಡ ನೋಡಿರಲ್ಲ. ಅಂಥದ್ರಲ್ಲಿ ಯೂತ್ಸು ದಾರಿ ತಪ್ತಾ ಇದ್ದಾರೆ. ನಮ್ಮ ನಾಯಕ ನಟ, ನಮ್ಮ ನಾಯಕ ನಟಿ ಅವರೇ ಕುಡಿತಾ ಇದ್ದಾರೆ. ಆಮೇಲೆ ಆ ಕೋಕೋ ಕೋಲಾ ಮೇಲಿಂದ ಡಿಸೈನ್ ಆಗಿ ಬೀಳೋದೇನು, ಆ ಪೆಪ್ಸಿ ಅವ್ರು ಹೋಗಿ ಕ್ಯಾಚ್ ಮಾಡೋದೇನು. ಇವತ್ತು ಚಲನಚಿತ್ರ ನಟರು, ಬಾಲಿವುಡ್ಡು ಮತ್ತು ಬೇರೆ ಬೇರೆ ನಟರೆಲ್ಲ ಈ ಸಾಕಷ್ಟು ಆ್ಯಡ್ ಕೊಡ್ತಾರೆ ಹಣದ ಆಮಿಷಕ್ಕೋಸ್ಕರ. ಅವ್ರು ಯಾವತ್ತೂ ಕೂಡ ಇಂಥದ್ದನ್ನು ಟೇಸ್ಟ್ ಮಾಡೋದಿರಲಿ, ಸ್ಮೆಲ್ ಕೂಡ ಮಾಡಿರಲ್ಲ. ಆದರೆ ಇದನ್ನು ಕುಡಿದು ಹಾಳಾಗ್ತಾ ಇರೋದು ಯಾರೋ? ಇವತ್ತು ನಮ್ಮ ನಾಯಕ ನಟ, ನಮ್ಮ ನಾಯಕ ನಟಿ ಅಂತ ಅವರು ಆ್ಯಡ್ ಕೊಡ್ತಾರಲ್ಲ, ಅವರ ಅಭಿಮಾನಿಗಳು, ಅವ್ರನ್ನ ಫಾಲೋ ಮಾಡ್ತಾ ಇರೋರು ಇವತ್ತು ಇಂತಹ ಸ್ಟಿಂಗ್ ಮತ್ತು ಬೇರೆ ಬೇರೆ ಕೋಕೋ ಕೋಲಾ, ಪೆಪ್ಸಿ ಇವೆಲ್ಲವನ್ನು ಕೂಡ ಕುಡಿದು ಇವತ್ತು ಜೀವ ಕಳ್ಕೊಳ್ತಾ ಇದ್ದಾರೆ. ನೋಡಿ, ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸಾಕಷ್ಟು ಚರ್ಚೆಗೂ ಕಾರಣವಾಗ್ತಾ ಇದೆ. ದಿನಕ್ಕೆ 3 ರಿಂದ 4 ಬಾಟಲ್ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಸೇವಿಸ್ತಾ ಇದ್ದಂತೆ ಈ ಯುವಕ. ನೋಡಿ, ನೋಡೋಕ್ಕೆ ಒಳ್ಳೆ ವಿದ್ಯಾವಂತ ಬುದ್ಧಿವಂತನ ಥರ ಇದ್ದಾನೆ. ಅಟ್ಲೀಸ್ಟು ಇವಾಗ ಕೈಯಲ್ಲಿ ಮೊಬೈಲ್ ಇರುತ್ತೆ, ಏನೇನೋ ಬಳಕೆ ಮಾಡ್ಕೋತೀರಾ ಮೊಬೈಲ್ನ, ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಮಾಡ್ಕೋತೀರಾ. ಸ್ಟಿಂಗ್ ಅಂತ ಹೊಡೆದ್ರೆ ಗೂಗಲಲ್ಲಿ ನಿಮಗೆ ಅದ್ರದ್ದು ಡೀಟೇಲ್ಸ್ ಬರ್ತದೆ, ಅದರದ್ದು ಬೆನಿಫಿಟ್ಸ್ ಏನೋ ಎಲ್ಲವೂ ಕೂಡ ಗೊತ್ತಾಗ್ತದಲ್ಲ ನಿಮಗೆ. ಬೆನಿಫಿಟ್ಸ್ ಅದರಲ್ಲಿ ಖಂಡಿತವಾಗ್ಲೂ ಕೂಡ ಇರಲ್ಲ, ದುಷ್ಪರಿಣಾಮಗಳೇ ಜಾಸ್ತಿ ಇರ್ತದೆ. ನೋಡಿ, ಇವತ್ತು ಯುವಕರೇ, ಓದಿದಂತಹ ಯುವಕರು ಇವತ್ತು ಇಂತಹ ಎನರ್ಜಿ ಡ್ರಿಂಕ್ಗಳನ್ನು ಕುಡಿಲಿಕ್ಕೆ ಹೋಗಿ ಬಲಿ ಆಗ್ತಾ ಇದ್ದಾರೆ. ನೋಡಿ, ಇವನು ದಿನಕ್ಕೆ 4 ಬಾಟ್ಲಿ ಸ್ಟಿಂಗ್ ಕುಡಿತಾನಂದರೆ ನೀರೇ ಕುಡಿತಾ ಇರಲಿಲ್ವ, ಏನು ಕಥೆನೋ ಅರ್ಥ ಆಗ್ತಾ ಇಲ್ಲ. ದಿನಕ್ಕೆ 4 ಲೀಟ್ರು 5 ಲೀಟ್ರು ನೀರು ಕುಡಿರಪ್ಪ ಅಂತ ಡಾಕ್ಟ್ರ್ ಹೇಳ್ತಾರೆ. ನೀವು ಡಾಕ್ಟ್ರ್ ಹತ್ರ ಹೋದರೆ ಒಬ್ಬ ಮನುಷ್ಯ ದಿನಕ್ಕೆ 4 ರಿಂದ 5 ಲೀಟ್ರು ಮಿನಿಮಮ್ ನೀರು ಕುಡಿಬೇಕು. ಅದನ್ನು ಕುಡಿತಾ ಇರಲಿಲ್ಲ ಅನಿಸುತ್ತೆ. ನೋಡಿ, ನೋಡೋಕ್ಕೆ ಒಳ್ಳೆ ವಿದ್ಯಾವಂತ ಬುದ್ಧಿವಂತನ ಥರ ಇದ್ದಾನೆ, ಆದರೆ ಇವನು ಕುಡಿತಾ ಇದ್ದಿದ್ದೇನು ಸ್ಟಿಂಗು. ಇದು ಒಂಥರ ದುಶ್ಚಟನೆ. ಇದು ಮದ್ಯಪಾನ ಹೆಂಗೆ ಮಾಡ್ತಾರಲ್ಲ ಅದೇ ಥರನೇ ಇದೊಂಥರ ಅದಕ್ಕೆ ದಾಸರಾಗಿಬಿಡ್ತಾರೆ ಕೆಲವರು, ವ್ಯಸನಿಗಳಾಗಿಬಿಡ್ತಾರೆ ಕೆಲವರು. ಆ ಥರ ಆಗಬಾರ್ದು. ನೋಡಿ, ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಎಷ್ಟು ಮಾರು ಹೋಗ್ತಾ ಇದ್ದಾರೆ ಅಂದರೆ, ಎಳ್ನೀರು ಕುಡಿರಪ್ಪ ಅಂದರೆ ಕುಡಿಯಲ್ಲ. ಇವರಿಗೆ ಡಿಸೈನ್ ಬಾಟ್ಲಲ್ಲಿ ವಿಷ ಹಾಕ್ಕೊಟ್ರು ಕುಡಿದು ಬಿಡ್ತಾರೆ. ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಅಥವಾ ಈ ಸ್ವದೇಶಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಅಂದರೆ ಮಾಡಲ್ಲ ಇವರು. ಇವರಿಗೆ ಈ ಥರ ಡಿಸೈನ್ ಕೆಂಪು ಬಾಟ್ಲಲ್ಲಿ ಸ್ಟಿಂಗ್ ಅಂತ ಬರೆದಿರಬೇಕು, ಅದು ಎನರ್ಜಿ ಡ್ರಿಂಕ್ ಅಂತ ಇರಬೇಕು. ಅದ್ರ ಮೇಲ್ಗಡೆ ಆ ಡಿಸೈನ್ ಪೋಸ್ಟರ್ ಇರ್ತದಲ್ಲ, ಅದಕ್ಕೆ ಸಾಕಷ್ಟು ಜನ ಫಿದಾ ಆಗ್ತಾ ಇದ್ದಾರೆ. ಅದು ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗ್ ಸ್ಕಿಲ್, ಅದು ವ್ಯಾಪಾರ ಆಗಲಿ ಅಂತ ಈ ಥರ ಎಲ್ಲ ಮಾಡ್ತಾರೆ. ನೋಡಿ, ಅದನ್ನು ಕುಡಿದ್ರೆ ಎಷ್ಟು ಡೇಂಜರ್ ಅನ್ನೋದು ಇವತ್ತು ಆ ಯಾದಗಿರಿ ಹುಡುಗ ಇವತ್ತು ನೋಡಿ ಸಾವನ್ನಪ್ಪಿದಾನಲ್ಲ. ಸಾಕಷ್ಟು ಪಾಪ ಅವ್ರ ತಂದೆ ತಾಯಿ ಎಷ್ಟು ಕನಸಿಟ್ಕೊಂಡಿದ್ರು ಅವನ ಮೇಲೆ. ಓದಿ ಬೆಳೆದು ಮಗನಿಗೆ ಮದುವೆ ಮಾಡಬೇಕು, ನಮಗೆ ಕಷ್ಟ ಕಾಲದಲ್ಲಿ ಮಗ ಆಧಾರ ಸ್ತಂಭ ಆಗಿ ನಿಲ್ಲಬೇಕು, ಈ ಥರ ಎಲ್ಲ ಆಸೆಗಳು ಸಹಜವಾಗಿ ಪೋಷಕರಿಗಿರ್ತದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ಇಂತಹ ಈ ಸ್ಟಿಂಗ್ ಅನ್ನುವಂತಹ ಈ ಸಾಕಷ್ಟು ಎನರ್ಜಿ ಡ್ರಿಂಕ್ಗಳು ಬರ್ತಾ ಇದ್ದಾವೆ. ಇದು ಒಂದೇ ಅಂತಲ್ಲ, ಈಗಾಗಲೇ ಹೇಳ್ದಂಗೆ ಇವತ್ತು ಪ್ರತಿಯೊಂದು ಈಗ ಬಾಟಲ್ಡ್ ಡ್ರಿಂಕ್ಸ್ಗಳು ಬರ್ತದಲ್ಲ, ಅವೆಲ್ಲವೂ ಕೂಡ ಡೇಂಜರೇ, ಇನ್ಕ್ಲೂಡಿಂಗ್ ಮಾಝಾ. ಅವು ಬೇರೆ ಬೇರೆ ಕಂಪನಿಯಲ್ಲಿ ನಿಮಗೇನು ಸಿಗ್ತದಲ್ಲ, ಅದು ಈ ಫ್ರೂಟಿ ಅಂತ ಹೇಳಿಬಿಟ್ಟು ಅದು ಮಾವಿನ ಹಣ್ಣು, ರಿಯಲ್ ಮಾವಿನ ಹಣ್ಣು ಹಾಕಿರಲ್ಲ. ಅನೇಕ ಪ್ರಯೋಗಾಲಯಗಳಲ್ಲಿ ಟೆಸ್ಟ್ ಆಗಿದೆ ಅದು. ಅವೆಲ್ಲವೂ ಕೂಡ ಜಸ್ಟು ಅದರಲ್ಲಿ ಅದರದ್ದು ಅಂಶ ಇರ್ತದಷ್ಟೇ, ಜಸ್ಟ್ ಸ್ಮೆಲ್ ಬರುತ್ತಷ್ಟೇ. ನಿಮಗೆ ನಿಜವಾದ ಮಾವಿನ ಹಣ್ಣು ಹಾಕಿ ಅಥವಾ ನಿಜವಾದ ಬೇರೆ ಬೇರೆ ಹಣ್ಣುಗಳನ್ನು ಹಾಕಿ ಆ ಸ್ಟೋರೇಜ್ ಮಾಡಿಟ್ರೆ ಅದು ತುಂಬ ದಿನ ಇರಲ್ಲ. ನಿಜವಾದ ಮಾವಿನ ಹಣ್ಣು ಆ ಬಾಟಲ್ ಹಾಕಿಟ್ರೆ ಅದು ಬೇಗ ಹಾಳಾಗ್ಬಿಡ್ತದೆ. ಹಾಗಾಗಿ ತಾಜಾ ಹಣ್ಣಿನ ಜ್ಯೂಸನ್ನು ಕುಡಿರಪ್ಪ, ಎಳ್ನೀರು ಕುಡಿರಪ್ಪ ಅಂತ ನಾವು ಮಾಧ್ಯಮದಲ್ಲಿ ಹೇಳ್ತಾನೆ ಇರ್ತೀವಿ, ನೀವು ಕೇಳಲ್ಲ. ನೋಡಿ, ಆ ನಾರಾಯಣಪುರ ಗ್ರಾಮದ 19 ವರ್ಷದ ಬಾಲು ದೇಸಾಯಿ ಮೃತಪಟ್ಟ ಯುವಕ, ಕುಟುಂಬಸ್ಥರು ಹಾಗೂ ಸ್ನೇಹಿತರು ಎಷ್ಟೇ ಎಚ್ಚರಿಕೆ ನೀಡಿದರೂ ಕೂಡ ಎನರ್ಜಿ ಡ್ರಿಂಕ್ ಸೇವನೆಯನ್ನು ಕಡಿಮೆ ಮಾಡಿರಲಿಲ್ಲ ಅಂತ ಹೇಳಿದರೆ, ಈ ಮದ್ಯಪಾನಿಗಳು ಏನಿರ್ತಾರಲ್ಲ
ಆಲ್ಕೋಹಾಲ್ ಡ್ರಿಂಕರ್ಸಿಗೂ ಈತನಿಗೂ ಬೇರೆ ದೊಡ್ಡ ವ್ಯತ್ಯಾಸ ಏನಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನಾದರೂ ಕೂಡ ಎಚ್ಚೆತ್ಕೊಳ್ಳಿ, ಇಂತಹ ಡ್ರಿಂಕ್ಸ್ಗಳಿಂದ ದೂರ ಇರಿ. ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಸಿನಿಮಾ ತಾರೆಯರು ಈ ಬಾಟಲನ್ನು ಹಿಡಿದು ನಿಮ್ಮ ಮುಂದೆ ಬರ್ತಾರೆ, ಮರಳಾಗಬೇಡಿ. ಇನ್ನಾದರೂ ಕೂಡ ಅತಿಯಾದಂತಹ ಸ್ಟಿಂಗ್ ಈ ಜ್ಯೂಸ್ ಇರ್ಬೋದು, ಕೋಕೋ ಕೋಲಾ, ಪೆಪ್ಸಿ, ಮಾಝಾ ಈ ರೀತಿಯಾದಂತಹ ಪ್ಯಾಕೆಟ್ಗಳಲ್ಲಿ ಬಾಟಲಲ್ಲಿ ಬರೋವಂಥದ್ದನ್ನ ಅವಾಯ್ಡ್ ಮಾಡಿ ತಾಜಾ ಹಣ್ಣಿನ ಜ್ಯೂಸನ್ನು ಕುಡೀರಿ ಅನ್ನೋದು ನಮ್ಮ